ಲಕ್ಷ್ಮಿ, ನೀ ಇದ್ದಿದ್ರೆ ಮನೆ ಇವತ್ತು ಇಷ್ಟು ಖಾಲಿ ಇರ್ತಿರ್ಲಿಲ್ಲ. ನಮ್ಮ ರವಿನ ಒಳ್ಳೆಯವನಾಗಿ ಬೆಳ್ಸಾಕ ನೀ ಎಷ್ಟು ಕಷ್ಟಪಟ್ಟಿ. ನೀ ಹಸ್ಕೊಂಡು ಅವಂಗ ಹೊಟ್ಟೆ ತುಂಬ ಊಟ ಹಾಕ್ತಿದ್ದೀನಿ. ಬೆಳಿಗ್ಗೆ ಬೆಳಿಗ್ಗೆನ ಎಲ್ಲಿ ಹೋಗಿದ್ದೆ ಮಗ? ಹೊರಗಿಂತ್ರ ಬರ ಅಂತೀಯಲ್ಲ. ಏನಿಲ್ಲ, ಸ್ವಲ್ಪ ಹೊರಗೆ ಕೆಲ್ಸಕ್ಕೆ ಹೋಗಿದ್ದೆ. ಸವಿತಾ ಕೇಳಿಲ್ಲೇ ನಂದು ಊಟದ ಡಬ್ಬಿ ಎಲ್ಲೈತಿ ಅಂತ ಹೇಳಿ. ನನಗೆ ಕೆಲ್ಸಕ್ಕೆ ಲೇಟ್ ಕುಂತೈತಿ. ಸಂಜೆ ಮುಂದೆ ನಾ ಬರೋವರೆಗೂ ಯಾರ ಬಂದು ಕೇಳಿದ್ರು ಮನ್ಯಾಗ ನಾ ಇಲ್ಲ ಅಂತ ಹೇಳ್ರಿ. ಸರಿ ಮಗ, ಆತು. ಕೆಲಸನೂ ಮುಖ್ಯ ಆಗೈತಿ ನಿನಗೆ. ಆದ್ರೆ ಬೆಳಗ್ಗೆ ಎದ್ದು 2 ನಿಮಿಷ ನನ್ನ ಜೊತೆ ಮಾತಾಡಿರ ನನಗೂ ಖುಷಿ ಆಗ್ತೈತಿ. ಇವತ್ತು ನಿಮ್ಮ ಅವ್ನ ನೆನಪಾಗ ಕುಂತೈತಿ ನನಗೆ. ಯಪ್ಪ, ನೀ ದಿನ ಇದೇ ಹೇಳ್ತಿ. ನಂಗೀಗ ಟೈಮ್ ಇಲ್ಲ, ಸಂಜೆ ಮುಂದೆ ಬಂದು ಮಾತಾಡ್ತೀನಿ. ಸವಿತಾ ಸವಿತಾ, ಇವಂಗೆ ಊಟ ಡಬ್ಬಿ ಅಂತ ನೋಡುವ, ಕೊಡುವ ಸ್ವಲ್ಪ. ತಗೋರಿ ನಿಮ್ಮ ಬ್ಯಾಗ್, ನಿಮ್ಮ ಡಾಕ್ಯುಮೆಂಟ್ಸ್ ಫೈಲ್ ಇದೆಲ್ಲ ಇದ್ರಾಗ ಐತಿ. ಊಟ ಡಬ್ಬಿನೂ ಇದ್ರಾಗ ಐತಿ ನೋಡ್ರಿ. ಬರ್ತೀನಿ ತಗೋ. ಕೆಲ್ಸಕ್ಕೆ ಟೈಮ್ ಆಗೈತೆ ನನಗೆ. ಮಾವರ, ನಂದು ಸ್ವಲ್ಪ ಕೆಲಸ ಐತ್ರಿ. ಇದು ಶನಿವಾರ ಅಲ್ಲ, ಹುಡುಗರು ಲಗುನ ಬರ್ತಾರೆ, ಕರ್ಕೊಂಬರಕ್ಕೆ ಹೋಗ್ಬೇಕು. ನಾ ಸ್ವಲ್ಪ ಸಾಲಿ ಕಡೆ ಹೋಗಿ ಬರ್ತೀನಿ. ನಿಮ್ಮ ಗುಳಿಗೆ ಅಲ್ಲೇ ಟೇಬಲ್ನಾಗ ಇಟ್ಟಿನಿ ನೋಡ್ರಿ. ಟೈಮಿಗೆ ಸರಿಯಾಗಿ ತೊಗೊಂಬಿಡ್ರಿ ನಾಷ್ಟ ಮಾಡಿ. ಆತು ಮಗಳೇ, ನೀವು ನಿಮ್ಮ ಕೆಲಸ ಮಾಡಿರಿ. ನನಗಂತರೂ ಅಭ್ಯಾಸ ಆಗ್ಬಿಟ್ಟೈತಿ. ಮನ್ಯಾಗ ಇಷ್ಟೆಲ್ಲ ಮಂದಿ ಇದ್ದರೂ ನಾವು ಒಬ್ಬಂಟಿ ಆಗಿಬಿಟ್ಟೀನಿ. ಅಯ್ಯೋ ಹನುಮಂತಪ್ಪ, ಬೆಳಗ್ಗೆಯಿಂದ ಒಬ್ಬನ ಕುಂತಿಯಲ್ಲ, ಆರಾಮದಿ ಇಲ್ಲ? ಏನು ಮನ್ಸಿನಾಗ ಏನಾದ್ರು ಚಿಂತೆ ಐತೇನ? ನಾ ಆರಾಮಿರೋದಕ್ಕಿಂತ ನನ್ನ ಮನಸ್ಸಿನ ಚಿಂತೆನ ಹೆಚ್ಚಿಗೆ ಆಗ್ಬಿಟ್ಟೈತಿ ಗಿರಿಜಕ್ಕ. ಮಕ್ಕಳು ತಮ್ಮ ಕೆಲಸದಾಗ ಅದರ ಅನ್ನೋದು ಗೊತ್ತೈತೆ ನನಗೆ. ಆದ್ರೆ ದಿನಕ್ಕೆ ಒಂದು 10 ನಿಮಿಷ ನನ್ನ ಜೊತೆ ಮಾತಾಡ್ಬಿಟ್ರೆ ಈ ವಯಸ್ಸಿಗೆ ಅದ ದೊಡ್ಡ ಔಷಧಿ. ನೀ ಹೇಳೋದು ನಿಜಾನ. ವಯಸ್ಸಾದವರಿಗೆ ಹಣ ಊಟಕ್ಕಿಂತ ಬೇಕಾಗಿರೋದು ಪ್ರೀತಿ, ವಿಶ್ವಾಸ, ಮತ್ತೆರಡು ಮಾತು. ಅದನ್ನು ಬಹಳ ಮಂದಿ ಬಹಳ ತಡವಾಗಿ ಅರ್ಥ ಮಾಡ್ಕೊತಾರೆ. ನಾ ರವಿಗೆ ಓದಿಸಿ ದೊಡ್ಡವನು ಮಾಡ್ಬೇಕಂತ ಹೇಳಿ ಎಷ್ಟು ಕಷ್ಟಪಟ್ಟಿನ ಗೊತ್ತೈತನ. ಅವ ಓದಿ ದೊಡ್ಡವನ ಆದ್ರೆ ಅವಂಗ ಟೈಮ್ ಇಲ್ದಂಗೆ ಆಗ್ಬಿಟ್ಟೈತಿ ನನ್ನ ಜೊತೆ ಮಾತಾಡಕ್ಕೆ. ಅಣ್ಣ, ದೇವರು ಎಲ್ಲ ನೋಡ್ತಿರ್ತಾನೆ. ಒಂದಿನ ನಿಮ್ಮ ಮಗನಿಗೆ ಅರ್ಥ ಆಗತ್ತೆ ನಿಮ್ಮ ಬೆಲೆ ಏನು ಅಂತೇಳಿ. ಆ ದಿನ ಅವ ನಿಮ್ಮ ಬಳಿ ಬಂದು ಕ್ಷಮೆ ಕೇಳ್ತಾನೆ. ಅಯ್ಯ, ಇವತ್ತಾಗ ನನ್ನ ಕಾಲಾಗ ಸತುನ ಇಲ್ದಂಗೆ ಆಗೈತಲ್ಲ. ರವಿಗೆ ಫೋನ್ ಹಚ್ಚಂಬಂದ್ರೆ ಅವ ಕೆಲ್ಸದ ಮ್ಯಾಗ ಇರ್ತಾನೆ. ತಲೆನೂ ಯಾಕೆ ಸುತ್ತಾ ಕುಂತೈತಿ. ಏನೋ ಆಗಲಿ, ಅವನ ಕೆಲ್ಸಕ್ಕೆ ಮಾತ್ರ ತೊಂದರೆ ಆಗಬಾರ್ದು. ನಾನು ಹಾಂಗೆ ಗಾಡಿ ಹಿಡ್ಕೊಂಡು ಹೊರಗೆ ಹೋಗ್ತೀನಿ. ಅಣ್ಣ, ನಿಮ್ಮ ಅಕ್ಕ ನೋಡಿದ್ರೆ ಯಾಕೆ ಆರಾಮಿಲ್ದಂಗೆ ಆತ ಕಾಣಿಸ್ತಿರಲ್ಲ. ಕೈ ಕೂಡ ನಡ್ಗ ಅಂತೈತಿ. ಮನ್ಯಾಗ ಯಾರಿಗಾರ ಹೇಳಿರಿಲ್ಲ? ಹಿಂಗೆ ಮರಿ ಮಾಚ್ಕೊಂಡಿರೋದು ಸರಿಯಲ್ಲ ಅಣ್ಣ. ಮಕ್ಕಳಿಗೆ ಈಗ ಭಾಳ ಜವಾಬ್ದಾರಿ ಅದಾವ ಗಿರಿಜಮ್ಮಕ್ಕ. ನಾ ಈಗ ಹೇಳಿದಂದ್ರೆ ಗಾಬರಿ ಆಗ್ಬಿಡ್ತಾರ. ಏನು 2 ದಿನದಾಗ ಆರಾಮಕ್ಕಿನ್ನ. ಅಣ್ಣ, ಮಕ್ಕಳು ಎಷ್ಟೋ ದೊಡ್ಡವರಾದರೂ ತಂದೆ ಆರೋಗ್ಯಕ್ಕಿಂತ ದೊಡ್ಡ ಜವಾಬ್ದಾರಿ ಇಲ್ಲ. ನಾ ಈಗ ರವಿಗೆ ಫೋನ್ ಹಚ್ತೀನಿ ತಡಿ. ಹಲೋ ರವಿ. ಏನು ಬೇ ಅಕ್ಕ, ಏನೋ ಫೋನ್ ಹಚ್ಚಿಯಲ್ಲ ಅದಕ್ಕೆ? ಏನಿಲ್ಲಪ್ಪ, ನಿಮ್ಮಪ್ಪ ಭಾಳ ತ್ರಾಸ ಮಾಡ್ಕೊಳ ಅಂತಾನ. ಬರ್ತೀಯಣ್ಣ ಮನೆಗೆ? ಅಕ್ಕ, ನಾ ಈಗ ಮೀಟಿಂಗ್ನಾಗ ಅದೀನಿ. ಸಂಜೆ ಮುಂದೆ ಬರ್ತೀನಿ. ನೀ ಈಗ ಸದ್ಯಕ್ಕೆ ಅಪ್ಪಗೆ ಒಂದು ಗುಳಿಗೆ ಕೊಡು. ಈಗ ಬರೋಕ್ಕಾಗಂಗಿಲ್ಲ ನನಗೆ. ರವಿ, ಮೀಟಿಂಗ್ ಮತ್ತೆ ಸಿಗ್ತೈತಿ, ಆದ್ರೆ ತಂದೆ ಸಿಗಂಗಿಲ್ಲ. ನೀ ಲಗುನ್ ಬಾ. ಒಂದು ಕೆಲಸ ಮಾಡ್ಬೇ, ನೀನ ಕರ್ಕೊಂಡೋಗಿ ದವಾಖಾನಿಗೆ ಸೇರಿಸು. ನಾ ಸಂಜೆ ಮುಂದೆ ಬರ್ತೀನಿ. ಆಯ್ತಾ ಎಣ್ಣ, ಬಾ ದವಾಖಾನಿಗೆ ಹೋಗಮ್ಮ. ನಾನು ಕರ್ಕೊಂಡೋಗಿ ದವಾಖಾನಿಗೆ ಸೇರಿಸ್ತೀನಿ. ಬಾ ಹೋಗಮ್ ಬಾ. ನಿನಗೆ ಯಾಕೆ ತೊಂದರೆ ಬೇ, ನೀ ಹೋಗು. ತೊಂದರೆ ಏನಿಲ್ಲ, ಬಾ ಹೋಗಮ್ ಬಾ ದವಾಖಾನಿಗೆ. ನೋಡೋಕ್ಕಾಗವಲ್ದು ನನಗೆ. ಅಣ್ಣ, ಈಗ ಹೆಂಗೆ ಅನ್ಸೈತಿ ನಿನಗೆ? ಏನು ಬಿಡ್ಬೇ, ಸ್ವಲ್ಪ ಆರಾಮ ಅನ್ಸೈತೆ ನೋಡಿ. ಡಾಕ್ಟ್ರ, ನಮ್ಮ ಅಪ್ಪರು ಹೆಂಗದಾರಿ ಈಗ? ನಾ ಬರೋದು ಸ್ವಲ್ಪ ಲೇಟ್ ಆತ್ರಿ. ಬೆಳಗ್ಗೆ ಅಕ್ಕಾರ ಫೋನ್ ಹಚ್ಚಿದಾಗ ಬರ್ಬೇಕಿತ್ರಿ. ನನ್ನ ತಪ್ಪಾತ್ರಿ. ಈಗ ಅಪಾಯ ಇಲ್ಲ. ಆದ್ರೆ ನಿಮ್ಮ ತಂದೆಗೆ ಔಷಧಿಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದು ನಿಮ್ಮ ಸಮಯ. ಅವರ ದೇಹಕ್ಕಿಂತ ಮನಸ್ಸೇ ಹೆಚ್ಚು ದಣದೈತೆ ನೋಡ್ರಿ. ಆಯ್ತು ರೀ, ನಾನು ನೋಡ್ಕೊತೀನಿ ಬಿಡ್ರಿ ಡಾಕ್ಟ್ರ. ಈಗ ಬಂದ್ಯಾ? ನಿನಗೆ ಕೆಲಸ ಬಿಟ್ಟು ಬಂದ್ಯಾನ? ನನಗೇನೂ ಆಗಿಲ್ಲಪ್ಪ. ನೀ ಕೆಲಸ ಮಾಡಿ ಹೋಗು. ಯಪ್ಪ, ನಂದು ತಪ್ಪಾತ, ಕ್ಷಮಿಸ್ಬಿಡು ನಂಗೆ. ಕೆಲಸ ಅನ್ಕೊಂತ ನಿಮ್ಗೆ ಟೈಮಾಗ ಕೊಡಲಿಲ್ಲ ನಾನು. ನೀವು ನನ್ನ ಇಷ್ಟು ದೊಡ್ಡವ ಮಾಡೋಕೆ ನಿಮ್ಮ ಇಡೀ ಜೀವನಾನ ಸವಿಸಿರಿ. ನಾನು ನಿಮ್ಗೆ 2 ನಿಮಿಷ ಕೊಡಲಿಲ್ಲ. ತಪ್ಪಾಗೈತೆ ಅಪ್ಪ ನಂದು. ಮಗ, ನನಗೆ ನಿನ್ನ ಮೇಲೆ ಯಾವತ್ತೂ ಸಿಟ್ಟು ಬಂದಿಲ್ಲ. ನಾ ಯಾವತ್ತಿದ್ರೂ ನೀ ಚಲೋ ಇರ್ಬೇಕು ಅನ್ಕೊತಿದ್ದೆ. ಇಲ್ಲಪ್ಪ, ಇನ್ನು ಮುಂದೆ ನಾ ಬದಲಾಗ್ತೀನಿ. ಪ್ರತಿದಿನ ನಿಮ್ಮ ಜೊತೆ ಕೂತ್ಕೊಂಡು 2 ನಿಮಿಷ ಮಾತಾಡ್ತೀನಿ. ನಿಮ್ಮ ನಗುನ ನನಗೆ ದೊಡ್ಡ ಸಂಪತ್ತು. ರವಿ, ತಂದೆ ತಾಯಿ ಪ್ರೀತಿ ಅಂಗಡ್ಯಾಗ ಸಿಗಂಗಿಲ್ಲಪ್ಪ. ಅವ್ರು ಬದುಕಿದ್ದಾಗ ಅವ್ರ ಬೆಲೆ ತಿಳಿದುಕೊಳ್ಬೇಕು. ಅವ್ರು ಹೋದ ಮ್ಯಾಲ ನೀ ಎಷ್ಟ ಕಣ್ಣೀರು ಹಾಕಿರೋದು ಅದು ಸಿಗಂಗಿಲ್ಲ. ಕಳೆದ ಸಮಯ ಮರಳಿ ಬರಂಗಿಲ್ಲ.